ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತೊಂದು ಇನ್ಸ್ಟಂಟ್ ಆದಂತಹ ಟೊಮ್ಯಾಟೊ ದೋಸೆ ತೋರಿಸ್ತಾ ಇದ್ದೇನೆ. ತುಂಬ ರುಚಿಯಾಗಿರ್ತದೆ, ಅಷ್ಟೇ ಸಾಫ್ಟ್ ಆಗಿರ್ತದೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. 3 ಕಪ್ಪಿನಷ್ಟು ಬೊಂಬೈ ರವೆಯನ್ನು ಅಂದರೆ ಉಪ್ಪಿಟ್ಟು ರವೆಯನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ನೋಡಿ ಹಾಕ್ತಾ ಇದ್ದೇನೆ. ಅದೇ ರೀತಿ 3 ಕಪ್ಪು ರವೆಗೆ 1 ಕಪ್ಪಿನಷ್ಟು ಗೋಧಿ ಹಿಟ್ಟು, 2 ನಾನು ಮೀಡಿಯಮ್ ಸೈಜಿನ ಟೊಮೆಟೊ ತೆಗೆದುಕೊಂಡಿದ್ದೇನೆ ಹಣ್ಣಾದದ್ದು. ಇದನ್ನು ನೋಡಿ ನಾನೀಗ ಕಟ್ ಮಾಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಬಣ್ಣ ಮತ್ತು ಖಾರ ಸ್ವಲ್ಪ ಇರಲಿ ಅಂತ 1-2 ಬ್ಯಾಡಿಗೆ ಮೆಣಸನ್ನು ಕಟ್ ಮಾಡಿ ನೋಡಿ ಹಾಕ್ತಾ ಇದ್ದೇನೆ. ಹಾಗೆಯೇ 1 ಚಮಚದಷ್ಟು ಜೀರಿಗೆ, ಇದು ಹುರಿದ ಜೀರಿಗೆ ಅಲ್ಲ, ಮತ್ತು 3 ಕಪ್ಪಿನಷ್ಟು ಹುಳಿ ಇಲ್ಲದ ಮಜ್ಜಿಗೆಯನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಟೊಮೆಟೊ ಕೂಡ ಹಾಕೋದ್ರಿಂದಾಗಿ ಹುಳಿ ಇಲ್ಲದಿದ್ದರೆ ಒಳ್ಳೆಯದು ಮಜ್ಜಿಗೆ, ಇಲ್ಲಾಂದರೆ ದೋಸೆ ಸ್ವಲ್ಪ ಹುಳಿ ಆಗುವ ಚಾನ್ಸಸ್ ಇರ್ತದೆ. ಇದನ್ನು ನಾನೀಗ ಇನ್ನೊಂದು ಪಾತ್ರೆಗೆ ಹಾಕ್ತೇನೆ ಮಿಕ್ಸ್ ಮಾಡಲಿಕ್ಕೋಸ್ಕರ. ಇದು ಜಾರ್ ಸಾಕಾಗೋದಿಲ್ಲ ಇದಕ್ಕೆ, ಅದಕ್ಕೋಸ್ಕರ ತೋರಿಸ್ಲಿಕ್ಕೋಸ್ಕರ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಇದನ್ನೊಂದು ಪಾತ್ರೆಗೆ ನಾನಿಲ್ಲಿ ಹಾಕಿ ಮಿಕ್ಸ್ ಮಾಡ್ತೇನೆ. ಇದು ನೋಡಿ ಸಾಧಾರಣ 1-1.5 ಇಂಚಿನಷ್ಟು ದೊಡ್ಡ ತುಂಡು ಶುಂಠಿಯನ್ನು ಸಹ ನಾನಿಲ್ಲಿ ಕಟ್ ಮಾಡಿ ಹಾಕ್ತೇನೆ. ಇದೆಲ್ಲವನ್ನು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿಯಲ್ಲಿ ನಾವೀಗ ನುಣ್ಣಗೆ ಗ್ರೈಂಡ್ ಮಾಡಬೇಕು. ನೋಡಿ, ನಾನು ಬೇರೆ ಪಾತ್ರೆಯಲ್ಲಿ ಅರ್ಧ ತೆಗೆದಿಟ್ಟು ಅರ್ಧದಷ್ಟನ್ನು ಮೊದಲು ಗ್ರೈಂಡ್ ಮಾಡ್ತೇನೆ. ಇದಕ್ಕೆ ನಾನು ಒಂದು ಅರ್ಧ ಭಾಗದಷ್ಟು ಅಂದರೆ ಸಾಧಾರಣ 1.5 ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. ಫ್ರೆಶ್ ತೆಂಗಿನ ತುರಿ ರುಚಿ ಒಳ್ಳೆ ಕೊಡ್ತದೆ ದೋಸೆಗೆ, ಅದಕ್ಕೋಸ್ಕರ ತೆಂಗಿನ ತುರಿ ಜಾಸ್ತಿ ಹಾಕಿದಷ್ಟು ಒಳ್ಳೆಯದಾಗ್ತದೆ. ಇದು 2ನೇ ಸಲ ಹಾಕಲಿಕ್ಕಂತ ಬಟ್ಲಲ್ಲಿ ತೆಗೆದಿಟ್ಟಿದ್ದೇನೆ. ನೋಡಿ, ನಾನೀಗ ಗ್ರೈಂಡ್ ಮಾಡಿ ಇದನ್ನು ತಂದಿದ್ದೇನೆ, ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಅದೇ ರೀತಿ ಉಳಿದದನ್ನು ಸಹ ಗ್ರೈಂಡ್ ಮಾಡಿ ತಂದು ನೋಡಿ ಇದಕ್ಕೆ ಮಿಕ್ಸ್ ಮಾಡಿದ್ದೇನೆ. ಈಗ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಿಟ್ಟು ಉಂಟು, ಅದಕ್ಕೋಸ್ಕರ ನೀರು ಹಾಕಿ ಅದನ್ನಿಲ್ಲಿ ಒಂದು ಅರ್ಧ ಲೋಟದಷ್ಟು ಹಾಕಿದ್ದೇನೆ ನಾನು. ಇದನ್ನೊಂದು ಸಲ ಮಿಕ್ಸ್ ಮಾಡಿ ನೋಡುವ. ಇದು ತುಂಬ ತೆಳು ಸಹ ಆಗಬಾರ್ದು, ತುಂಬ ದಪ್ಪ ಸಹ ಆಗಬಾರ್ದು, ಆ ರೀತಿ ಇರಬೇಕು. ನೋಡಿ, ಈಗ ನೋಡುವಾಗಲೇ ಗೊತ್ತಾಗ್ತದೆ. ಇದನ್ನೊಂದು 10 ನಿಮಿಷ ನಾನಿದನ್ನು ಪಕ್ಕಕ್ಕೆ ಇಡ್ತೇನೆ, ಸ್ವಲ್ಪ ರವೆ ನೆನೀಲಿ ಅಂತ. ಮಿಕ್ಸಿಯಲ್ಲಿ ಗ್ರೈಂಡ್ ಆಗಿದೆ, ಆದರೂ ಸಹ ಅಷ್ಟೊತ್ತಿಗೆ ನಾನೊಂದು ಒಳ್ಳೆ ಚಟ್ನಿ ರೆಡಿ ಮಾಡಿದ್ದೇನೆ. ಕಾಯಿಮೆಣಸು ಮತ್ತು ಬೆಳ್ಳುಳ್ಳಿ ಶುಂಠಿ ಹಾಕಿ ಮಾಡಿದಂತಹ ಚಟ್ನಿ ಅದು. ನೋಡಿ, ಇಷ್ಟು ದಪ್ಪ ಇದೆ, ನೋಡಿ ಚೆನ್ನಾಗಿ ನೆಂದಿದೆ ಇದೀಗ. ಇದಕ್ಕೆ ನಾನೀಗ 1 ಚಿಟಿಕೆಯಷ್ಟು ಸೋಡಾ ಹುಡಿ ಹಾಕ್ತಾ ಇದ್ದೇನೆ. ನೋಡಿ, ಅಷ್ಟೇ, ಜಾಸ್ತಿ ಬೇಡ. ಮಜ್ಜಿಗೆ ಹಾಕಿದ್ದೇವೆ ನೋಡಿ, ಹಾಗಾಗಿ ದೋಸೆ ಚೆನ್ನಾಗಿ ತೂತಾಗಿ ಸಾಫ್ಟಾಗಿರ್ತದೆ. ಈಗ ನಾನು ದೋಸೆ ಹಾಕಲಿಕ್ಕೆ ರೆಡಿ ಮಾಡಿದ್ದೇನೆ. ನೋಡಿ, ಕಾವಲಿ ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾನು ಲೋ ಟು ಮೀಡಿಯಮ್ ಹೀಟಲ್ಲಿ ದೋಸೆ ಹಾಕಿದ್ದೇನೆ. ಇದನ್ನು ಸೌಟಲ್ಲಿ ನಾವು ತಿರುಗಿಸ್ಲಿಕ್ಕಿಲ್ಲ, ಈ ರೀತಿಯ ಕಾವಲಿಯನ್ನು ಸ್ವಲ್ಪ ಅಲುಗಾಡಿಸಿದರೆ ಸಾಕು. ಈ ರೀತಿ ನೋಡಿ ತೂತಾಗಿ ಕಾಣ್ತಾ ಬರುವಾಗ ಮುಚ್ಚಳ ಮುಚ್ಚಿ ಬೇಯಲಿಕ್ಕಿಡುವ. ಈ ದೋಸೆ ಬೇಯೋದಕ್ಕೆ ತುಂಬ ಹೊತ್ತು ಸಹ ತೆಗೆದುಕೊಳ್ಳುವುದಿಲ್ಲ, ಬೇಗನೆ ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಕೆಂಪು ಮೆಣಸು ಸ್ವಲ್ಪ ಅರಸಿನ ಹಾಕಿದರೆ ಇನ್ನಷ್ಟು ಒಳ್ಳೆ ಕಲರ್ ಬರ್ತದೆ. ಟೊಮೆಟೊ ಹಾಕಿ ಮಾಡಿದಂತಹ ದೋಸೆ ರೆಡಿ ಆಯಿತು. ನೋಡಿ, ತುಂಬ ಸಾಫ್ಟ್ ಫ್ರೆಂಡ್ಸ್. ಖಂಡಿತ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗಿರ್ಬೋದು. ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಇನ್ನೊಂದು ದೋಸೆ ಸಹ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಬೇರೆ ದೋಸೆಯ ರೀತಿ ಸೌಟನ್ನು ತಿರುಗಿಸ್ಲಿಕ್ಕಿಲ್ಲ, ಕಾವಲಿಯನ್ನೇ ಸ್ವಲ್ಪ ಅಲುಗಾಡಿಸಿದರೆ ಸಾಕು. ಚೆನ್ನಾಗಿ ತೂತಾದ ರುಚಿಯಾದ ಟೊಮೆಟೊ ದೋಸೆ ರೆಡಿಯಾಗಿದೆ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.